ಹಲೋ ಹಾಯ್ ಫ್ರೆಂಡ್ಸ್, ನಿಮಗೇನು ಇವತ್ತು ತೋರಿಸ್ತಾ ಇದ್ದೀನಂದರೆ ಇದು ಕೆನಾನ್ ಪ್ರಿಂಟರ್. ಈ ಪ್ರಿಂಟರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಜೆರಾಕ್ಸ್ ಬರ್ತಾಯಿಲ್ಲ. ಅದನ್ನು ಯಾವ ಥರ ನಾವು ನಮ್ಮ ಮನೆಯಲ್ಲೇ ರೆಡಿ ಮಾಡ್ಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ. ಇವಾಗ ಪ್ರಿಂಟ್ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಪ್ರಿಂಟ್ ಹಾಕಿದ್ರೂ ಏನೂ ಬರ್ತಾಯಿಲ್ಲ. ಅದರಲ್ಲಿ ಯಾವ ಥರ ಶೀಟ್ ಹಾಕಿರ್ತೀವಿ ಅದೇ ಥರ ಶೀಟ್ ಬರ್ತಾಯಿದೆ. ಆ ಶೀಟ್ ನೋಡಿ ತೋರಿಸ್ತೀನಿ ನಿಮಗೆ. ಅದನ್ನು ನಾವು ಯಾವ ಥರ ಇಲ್ಲೇ ನಮ್ಮ ಕೀವರ್ಡ್ಸ್ಲೇ ಅಪ್ಡೇಟ್ ಮಾಡಿದ್ರೆ ನಿಮಗೆ ಪ್ರಿಂಟೌಟ್ ಬರುತ್ತೆ. ಅದನ್ನ ಯಾವ ಥರ ತೋರಿಸ್ತೀನಿ. ಸೆಟ್ಟಿಂಗ್ ಇದೆ, ಸೆಟ್ಟಿಂಗ್ ಮಾಡಬೇಕು. ಫಸ್ಟ್ ಸೆಟ್ಟಿಂಗಲ್ಲಿ ಹೋಗಬೇಕು. ಬ್ಲ್ಯಾಕ್ ಆ್ಯಂಡ್ ವೈಟ್ ಬರಬೇಕಲ್ಲ, ಸೆಟ್ಟಿಂಗಲ್ಲಿ ಹೋಗಿ ಪ್ಲಸ್ ಮಾರ್ಕ್ ಇದೆಯಲ್ಲ ಅದನ್ನು 10 ಟೈಮ್ಸ್ ವರ್ಕ್ ಮಾಡಬೇಕು. 10 ಟೈಮ್ಸ್ ವರ್ಕ್ ಮಾಡಿದ ಮೇಲೆ ಸೆಲೆಕ್ಟ್ ಮಾಡಿ ಗ್ರೀನ್ ಬಟನ್ ಒತ್ತಬೇಕು. ಆಟೋ ಸರ್ಕ್ಯುಲೇಷನ್ ಬೀಳುತ್ತೆ ಅದರಲ್ಲಿ. ಅದು ತನ್ನಷ್ಟಕ್ಕೆ ತಾನೇ ಎಲ್ಲ ನಾಜಲ್ ಕ್ಲೀನ್ ಮಾಡುತ್ತೆ. ನಾಜಲ್ ಕ್ಲೀನ್ ಮಾಡಿ ನಿಮಗೆ ಅದರಲ್ಲಿರೋ ಏನಾದರೂ ಡ್ರೈ ಆಗಿ ಅಲ್ಲೇ ಕುಂತಿರೋ ಲಿಕ್ವಿಡನ್ನು ಹೊರಗಡೆ ತೆಗೆಯುತ್ತೆ. ಆವಾಗ ನಿಮಗೆ ಕ್ಲಿಯರಿಟಿಯಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟರ್ ವರ್ಕ್ ಆಗುತ್ತೆ. ಅದನ್ನು ಯಾವ ಥರ ಇವಾಗ ಆಗ್ತಾಯಿದೆ ಪ್ರೊಸೆಸ್ಸು. ಅಪ್ ಟು ಅದು 15 ಮಿನಿಟ್ಸ್ ತಗೊಳುತ್ತೆ. ಆಮೇಲೆ ಲೆವೆಲ್ ಕೂಡ ಚೆಕ್ ಮಾಡಬೇಕು. ಫಸ್ಟ್ ನಾವು ಯಾವ ಥರ ಲಿಕ್ವಿಡ್ ಬರ್ತಾಯಿಲ್ಲ ಏನಪ್ಪ ಅಂದರೆ ಲಿಕ್ವಿಡ್ ಡ್ರೈನ್ ಆದ ಕೂಡ ಆ ಥರ ಆಗೋ ಚಾನ್ಸ್ ಇರುತ್ತೆ. ಲಿಕ್ವಿಡನ್ನು ನೋಡ್ಬೇಕು ನಾವು ಲೆವೆಲ್ ಎಷ್ಟಿದೆ ಅಂತಂದು. ಮಿನಿಮಮ್ಮು ಮ್ಯಾಕ್ಸಿಮಮ್ ಇರುತ್ತೆ, ಅದನ್ನು ಮೇಂಟೈನ್ ಮಾಡ್ಬೇಕು ನಾವು. ಮ್ಯಾಕ್ಸಿಮಮಲ್ಲಿ ಇಡಬೇಕು ಯಾವಾಗಲೂ. ಇದು ಪ್ರೊಸೆಸ್ ಆಗುತ್ತೆ ಅಪ್ ಟು ನಿಮಗೆ 15 ಮಿನಿಟ್ಸ್ ಮಟ್ಟ ತೊಗೊಳುತ್ತೆ. ಇವಾಗ 15 ಮಿನಿಟ್ಸ್ ಆಯಿತು, ಸ್ಕಿಪ್ ಮಾಡಿದ್ದೆ ನಾನು. ಇವಾಗ ಇದನ್ನು ಪ್ರಿಂಟ್ ಹಾಕಿ ನೋಡೋಣ ಒಂದು ಟೈಮು. ಇವಾಗ ಸೇಮ್ ಅದೇ ಇದೆ ಪ್ರೊಸೆಸ್ಸು. ಇವಾಗ ಅದೇ ಪೇಜ್ ಕೂಡ ಅದೇ ಇದೆ. ಇವಾಗ ಕಾಪಿ ಮಾಡಿ ನೋಡೋಣ. ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರೆಸ್ ಮಾಡ್ತಾಯಿದ್ದೀನಿ. ಇವಾಗ ಪ್ರಿಂಟ್ ಆಗ್ತಾಯಿದೆ. ನೋಡಿ ಬರ್ತಾಯಿದೆ ಫ್ರೆಂಡ್ಸ್. ಸಿಂಪಲ್ ಆಗಿದೆ. ನಿಮ್ಮ ಮನೆಯಲ್ಲಿ ನೀವು ಕೂಡ ಈ ಥರನೇ ಪ್ರಾಕ್ಟಿಕಲಾಗಿ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಕೆನಾನ್ ಪ್ರಿಂಟರ್ ಇದ್ದರೆ ಒನ್ ಟೈಮ್ ಟ್ರೈ ಮಾಡಿ. ಕಲರ್ ಬರುತ್ತೆ. ಈ ವಿಡಿಯೋನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಆನಂತರ ಸಬ್ಸ್ಕ್ರೈಬ್ ಮಾಡಿ. ಮತ್ತೇನಾದರೂ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ, ಅದರ ಬಗ್ಗೆ ವಿಡಿಯೋ ಮಾಡೋಣ. ಇದೇ ಥರ ನಿಮ್ಮ ಸಪೋರ್ಟ್ ಮಾಡಿ ಅಷ್ಟೇ. ನಿಮ್ಗೆ ಪ್ರಿಂಟ್ ಬಂದಿದೆ ನೋಡಿ. ಸೇಮ್ ನಾ ಯಾವ ಥರ ಪ್ರೊಸೀಜರ್ ಮಾಡಿದ್ದೀನಿ ಅದೇ ಥರ ಮಾಡಬೇಕು. ಇವಾಗ ಕಲರ್ ಪ್ರಿಂಟ್ ಕೂಡ ಹಾಕಿದ್ದೀನಿ, ಕಲರ್ ಕೂಡ ಬರುತ್ತೆ. ನಿಮ್ದು ಯಾವುದೇ ಡಾಟ್ಸ್ ಬರಲಿ, ಲೈನ್ಸ್ ಬರಲಿ, ಯಾವುದೇ ಇಶ್ಯೂ ಇದ್ದರೆ ಈ ಥರ ಒನ್ ಟೈಮ್ ಮಾಡಿ ನೋಡಿ, ಎಲ್ಲ ಕ್ಲಿಯರ್ ಆಗುತ್ತೆ. ಪ್ರತಿಯೊಂದು ಪ್ರಿಂಟರಲ್ಲಿ ಈ ಥರ ಆಪ್ಷನ್ಸ್ ಇರುತ್ತೆ. ಈ ಪ್ರಿಂಟಲ್ಲಿ ಈ ಥರ ಆಪ್ಷನ್ಸ್ ಇದೆ. ಈ ಥರ ಯೂಸ್ ಮಾಡಿ ನಿಮ್ಮ ಪ್ರಿಂಟರನ್ನು ನೀವು ಮನೆಯಲ್ಲಿ ರೆಡಿ ಮಾಡ್ಬೋದು. ಎಲ್ಲಿಗೂ ಹೋಗೋ ಅವಶ್ಯಕತೆ ಇರೋಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.